ಮಳೆ ಹಾನಿ ಪ್ರದೇಶಗಳಿಗೆ ಸಚಿವರು ಭೇಟಿ, ಸರ್ವೆ ಮಾಡಿ ವರದಿ ಸಲ್ಲಿಸಲು ಸೂಚನೆ ಸಚಿವ ರಹೀಂ ಖಾನ್. ಬೀದರ್ ಜಿಲ್ಲೆಯಲ್ಲಿ ಇತ್ತೀಚೆಗೆ ಸುರಿದ ಮಳೆಯಿಂದ ಹಾನಿಗೀಡಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸರ್ವೆ ಮಾಡಿ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಹಜ್ ಮತ್ತು ಪೌರಾಡಳಿತ ಸಚಿವ ರಹೀಂ ಖಾನ್ ಸೂಚನೆ ನೀಡಿದ್ದರು. ಅವರು ಶನಿವಾರ ಬೀದರ್ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಹಾನಿಗೀಡಾದ ಮನೆ, ರಸ್ತೆ, ಬೆಳೆ ಮುಂತಾದವುಗಳನ್ನು ಪರಿಶೀಲನೆ ನಡೆಸಿದರು. ಮಾಳೇಗಾಂವ್ ಸರ್ಕಲ್, ಜನವಾಡ ಸರ್ಕಲ್ಗಳ ಹಳ್ಳಿಗಳಾದ ಮಾಳೇಗಾಂವ್, ಚಿಲ್ಲರ್ಗಿ, ಗಾದ್ಗಿ, ಯರ್ನಳ್ಳಿ ಮತ್ತು ಸಾಂಗ್ವಿ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿ, ಜಿಲ್ಲೆಯಲ್ಲಿ ಸಾಮಾನ್ಯ ಮಳೆಗಿಂತ 3 ಪಟ್ಟು ಹೆಚ್ಚಾಗಿದ್ದು ಅನೇಕ ರೀತಿಯ ಸಮಸ್ಯೆಗಳನ್ನು ಸೃಷ್ಟಿಸಿವೆ ಎಂದರು. ತೀವ್ರ ಹಾನಿಗೀಡಾದ ಮನೆಗಳಿಗೆ ತಕ್ಷಣ 7 ರಿಂದ 10 ಸಾವಿರ ನೀಡಲಾಗುತ್ತದೆ. ನಂತರ ಸರ್ವೆ ಕೈಗೊಂಡು ಪೂರ್ಣ ಪರಿಹಾರ ನೀಡಲಾಗುವುದು. ಬೆಳೆಗಳ ಹಾನಿ ಬಗ್ಗೆ ಈಗಾಗಲೇ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯವರಿಗೆ ಸರ್ವೆ ಮಾಡಲು ಸೂಚನೆ ನೀಡಲಾಗಿದೆ ಎಂದರು. ತಾವು ಕೂಡ ಮುಖ್ಯಮಂತ್ರಿಗಳಿಗೆ, ಕೃಷಿ ಮತ್ತು ತೋಟಗಾರಿಕೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಆದಂತೆ ಹಾನಿಯ ಬಗ್ಗೆ ತಿಳಿಸಲಾಗಿದೆ. 100 ರಿಂದ 200 ಕೋಟಿ ಪರಿಹಾರ ನೀಡುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಲಾಗಿದೆ ಎಂದರು. ಚಿಲ್ಲರ್ಗಿಯಲ್ಲಿ 7 ಮನೆ, ಗಾದ್ಗಿಯಲ್ಲಿ 5 ಮನೆ, ಹಮಿಲಾಪುರ್ನಲ್ಲಿ 6 ಮನೆಗಳು ಹಾನಿಯಾಗಿದ್ದು ಮತ್ತು ರೈತ ಬೆಳೆಗಳಾದ ಹೆಸರು, ಉದ್ದು ಹೆಚ್ಚು ಹಾನಿಗೆ ಒಳಗಾಗಿದ್ದು ಸರ್ವೆ ಮಾಡಿ ಪರಿಹಾರ ನೀಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ, ಬೀದರ್ ಸಹಾಯಕ ಆಯುಕ್ತ ಮೊಹಮ್ಮದ್ ಶಕೀಲ್, ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ದೇವಿಕಾ, ಬೀದರ್ ತಹಶೀಲ್ದಾರರಾದ ರವೀಂದ್ರ ಧಾಮ, ಬೀದರ್ ತಾಲೂಕು ಪಂಚಾಯತ್ ಸಿಇಒ ಮಾಣಿಕ್ರಾವ್ ಪಾಟೀಲ್, ಕೃಷಿ ಇಲಾಖೆ ಉಪನಿರ್ದೇಶಕರಾದ ಇಕ್ಬಾಲ್ ಅನ್ಸಾರಿ ಸೇರಿದಂತೆ ಇತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ತಮ್ಮೆಲ್ಲರಿಗೆ ನಮಸ್ಕಾರ. ಇವತ್ತು ನಾನು ಬೆಳಗ್ಗೆಲಿಂದ ಮಾಳೇಗಾಂವ್ ಸರ್ಕಲ್, ಜನವಾಡ ಸರ್ಕಲ್ನಲ್ಲಿ ಎಲ್ಲ ವಿಲೇಜಸ್ನಲ್ಲಿ ವಿಸಿಟ್ ಮಾಡಿ ಯಾವ್ಯಾವ ವಿಲೇಜ್ನಲ್ಲಿ ಜಾಸ್ತಿ ಡ್ಯಾಮೇಜ್ ಆಗಿದೆ, ನುಕ್ಸಾನ್ ಆಗಿದೆ, ಎಸ್ಪೆಷಲಿ ರೋಡ್, ಡ್ರೈನ್ ಜೊತೆಗೆ ರೈತರದು ಹೊಲ ಎಲ್ಲ ನಷ್ಟ ಆಗಿದೆ. ಸುಮಾರು ಕಡೆ ಉಡಿ ತುಂಬಂಗ್ ಕಂಪ್ಲೀಟ್ಲಿ ಹೋಗಿಬಿಟ್ಟಿದೆ. ತೊಗರಿ ಆಲ್ಸೋ ಅರ್ಧ ಹೋಗಿದೆ. ಅದ್ರ ಸಲಗೆ ನಾನು ಬೆಳಗ್ಗೆ ಅಸಿಸ್ಟೆಂಟ್ ಕಮಿಷನರ್, ತಹಸೀಲ್ದಾರ್ ಮತ್ತು ಅಗ್ರಿಕಲ್ಚರ್ ಆಫೀಸರ್, ಹಾರ್ಟಿಕಲ್ಚರ್ ಆಫೀಸರ್ ಜೊತೆಗೆ ಬೇರೆ PWD, ಎಲೆಕ್ಟ್ರಿಸಿಟಿ ಆಫೀಸರ್ಸ್ ಎಲ್ಲ ಆಫೀಸರ್ ಜೊತೆಗೆ ಇವತ್ತು ಪ್ರೆಸೆಂಟ್ಲಿ ನಾನು ಚಿಲ್ಲರ್ಗಿನಲ್ಲಿದ್ದೇನೆ. ಚಿಲ್ಲರ್ಗಿನಲ್ಲಿ ಎಲ್ಲ ಸುಮಾರು ಮನೆಗಳು ಬಿದ್ದು ಹೋಗಿತ್ತು. ಅಲ್ಲಿ ಹೋಗಿ ಆನ್ ದಿ ಸ್ಪಾಟ್ ನಮ್ಗೆ ಒಂದು ಸಹಾಯ ಮಾಡಿದ್ದಾರೆ ಸರ್ಕಾರದಿಂದ. ಅವ್ರ ಅಕೌಂಟ್ಗೆ ದುಡ್ಡು ಕೊಟ್ಟಿದ್ದೆವು. ಮತ್ತು ಕಂಪ್ಲೀಟ್ ಸರ್ವೆ ಮಾಡಿ ಎಷ್ಟು ಲಾಸ್ ಆಗಿದೆ, ಎಷ್ಟು ಕೊಡಬೇಕು ಅದು ಸೆಕೆಂಡ್ ಪಟ್ಟಿನಲ್ಲಿ ಮಾಡ್ತೇನೆ. ಅದಕ್ಕಿಂತ ಮೊದಲು ನಾನು ವಿಧಾನಸಭಾ ಅಸೆಂಬ್ಲಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆಗೆ ಚರ್ಚೆ ಮಾಡಿದ್ದೇನೆ. ಮತ್ತು ನಮ್ಮ ಮಿನಿಸ್ಟರ್ ಜೊತೆಗೆ ಚರ್ಚೆ ಮಾಡಿದ್ದೇನೆ. ನಮ್ಮ ಹಾರ್ಟಿಕಲ್ಚರ್ ಮಿನಿಸ್ಟರ್ ಜೊತೆಗೆ ಚರ್ಚೆ ಮಾಡಿದ್ದೇನೆ. ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಜೊತೆಗೆ ಚರ್ಚೆ ಮಾಡಿದ್ದೇನೆ. ನಮ್ಮ ಕ್ಷೇತ್ರದಲ್ಲಿ ಬೀದರ್ ಡಿಸ್ಟಿಕ್ನಲ್ಲಿ ಏನೇನು ಸಮಸ್ಯೆ, ಏನೇನು ಲಾಸ್ ಆಗಿದೆ. ಯಾಕಂದರೆ ತಮಗೆ ಗೊತ್ತಿದೆ, ಮಳೆಗಾಲ ದಿವಸದಲ್ಲಿ ಇದು ಟಿಬಲ್ ಮಳೆಗಾಲ ಬಂದಿದೆ, ಇಡೀ ದೇಶದಲ್ಲಿ ಬಂದಿದೆ. ಜೊತೆಗೆ ನಮ್ಮ ಕರ್ನಾಟಕ, ನಮ್ಮ ಬೀದರ್ನಲ್ಲಿ 1/3 ಎಕ್ಸ್ಟ್ರಾ ರೈನ್ಫಾಲ್ ಆಗಿದೆ. ಅದ್ರ ಸಲಗೆ ನಾನು ಇಡೀ ಎಲ್ಲ ಡಿಪಾರ್ಟ್ಮೆಂಟ್, ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ, ಡಿಪ್ಟಿ ಕಮಿಷನರ್ಗೆ ಎಲ್ಲ ಸರ್ವೆ ಮಾಡಿ ಇಮಿಡಿಯೇಟ್ ರಿಪೋರ್ಟ್ ಕೊಡಬೇಕು. ಆಮೇಲೆ ಎಲ್ಲರಿಗೆ ಏನು ಸಹಾಯ ಮಾಡಬೇಕು ನಮ್ಮೆಲ್ಲರಿಗೆ ಹೇಳ್ತೀನಿ.